ನಾನು ಬಸವರಾಜ್ ಮಲ್ಲಪ್ಪ ಇಳಿಸಿರೋದು ಅಂತ ಲಕ್ಕುಂಡಿ ಗ್ರಾಮದ ರೈತನಿದ್ದು ನಮ್ಮ ಹೊಲದ ಸರ್ವೆ ನಂಬರ್ 50/2 ಇದರಲ್ಲಿ ನಾನು ಡ್ರಿಪ್ ಹನಿ ನೀರಾವರಿಯನ್ನು ಉಪಯೋಗ ಮಾಡಕತ್ತಿ 6 ವರ್ಷ ಆಯ್ತು ಈಗ. ಇದು ಸಿಂಗ್ತಾಲೂರು ಏತ ನೀರಾವರಿ ಹನಿ ನೀರಾವರಿ ಯೋಜನೆಯನ್ನು ನಾನು ಉಪಯೋಗ ತಗೊಂಡು ಸತತವಾಗಿ 6 ವರ್ಷದಿಂದ ಈ ಹನಿ ನೀರಾವರಿ ಉಪಯೋಗ ಮಾಡ್ಕೊಂತ ಬರಾಕತ್ತೀನಿ. ಅನಂತರ ಈ ಹನಿ ನೀರಾವರಿಯಿಂದ ಏನೇನು ಬೆನಿಫಿಟ್ ಐತೆ ಅನ್ನೋದು ನಾನು ಒಂದು ಸ್ವಲ್ಪ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹನಿ ನೀರಾವರಿಯಿಂದ ಮೊದಲನೇದಾಗಿ ಹೇಳ್ಬೇಕಂದ್ರೆ ನೀರು ಭಾಳ ಮಿತವಾಗಿ ಬಳಸ್ತಕ್ಕಂಥ ಇದು ಯೋಜನೆ ಆಗಿದೆ. ಇದನ್ನು ನಾವು ಉಪಯೋಗ ಮಾಡ್ಕೊಂತ ಹೋದ್ರೆ ಆನಂತರ ಕಳೆ ಬೆಡ್ ಬಿಡೋ ಮುಖಾಂತರ ನಾವು ಪೈರನ್ನು ನಾಟಿ ಮಾಡಿ ಮಾಡೋದ್ರಿಂದ ನಮ್ಗೆ ಕಳೆದ ಖರ್ಚು ಭಾಳ ಕಡಿಮೆ ಬರ್ತದೆ. ಮತ್ತು ಆನಂತರ ಗೊಬ್ಬರ ನಾವು 1 ಎಕರೆ ಇದು ಮಡಿ ಮಾಡಿ ನೀರು ಹಾಸೋದ್ರ ಮುಖಾಂತರ ಮಾಡಿದರೆ ಗೊಬ್ಬರ 4-5 ಚೀಲ ಎಕರೆಗೆ ಕಳಿಬೇಕಾಗಿತ್ತು ನಾವು. ಈಗ ಈ ಡ್ರಿಪ್ ಮುಖಾಂತರ ಬಿಡೋದ್ರಿಂದ ನಾವು ಒಂದು 25-30 kg ಒಳಗೆ ನಾವು ಒಂದು ಪೀಕನ್ನು ತೆಗೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಇದು ಭಾಳ ಉಪಯೋಗ ಐತಿ. ರೈತರು ಇದನ್ನ ಉಪಯೋಗ ಮಾಡಿಕೊಂಡು ಎಲ್ಲರೂ ಹನಿ ನೀರಾವರಿ ಮಾಡ್ಬೇಕಂತ. ಈಗ ನಾವು ಮೊದಲು 1 ಎಕರೆ ಜಮೀನಿನೊಳಗೆ ನೀರು ಹಾಸಿ ಮಾಡೋದ್ರಿಂದ ಅದು ಪೂರ ಭೂಮಿಗೆ ನೀರು ಉಣ್ಕೊಂತಿತ್ತು. ಅದರಿಂದ ಕಳೆ ತೆಗಿಯೋಕೆ ಕನಿಷ್ಠ ಅಂದ್ರೆ 40-50 ಆಳು ನಮ್ಗೆ ಸುಮ್ಮನೆ ಖಾಲಿ ಖರ್ಚಾಗ್ತಿತ್ತು. ಆನಂತರ ಗೊಬ್ಬರ ಒಂದು 7-8 ಚೀಲ ಗೊಬ್ಬರನೂ ಹಾಕ್ಬೇಕಾಗಿತ್ತು. ಯಾಕಂದ್ರೆ ನೀರಾಗಿ ಬಿಡೋದು ಹಿಂಗೆ ಉಬ್ಬೋದ್ರಿಂದ ಭಾಳ ಎಲ್ಲ ಭೂಮಿಗೂ ಹಾಕಿ ಭಾಳ ನಮ್ಗೆ ವೇಸ್ಟ್ ಆಗ್ತಿತ್ತು. ಈಗ ಹನಿ ನೀರಾವರಿ ಮಾಡಿ ಆನಂತರ ಆ ರೀತಿ ನೀರು ಹಾಸಿ ನಾವು ಪೀಕ್ ತೆಗೆದ್ರಿಂದ ಜಗ್ಗಿ ಬೆಳಿತಿತ್ತು. ಆದ್ರೆ ಹೂವು ದೊಡ್ಡ ಸೈಜ್ ಬರ್ತಿದ್ದಿಲ್ಲ, ಸಣ್ಣಗೆ ಬರ್ತಿತ್ತು. ಆದ್ರೆ ಮಾರ್ಕೆಟ್ನಾಗ ನಮ್ಗೆ ಅಷ್ಟು ಬೆಲೆ ಜಾಸ್ತಿ ಸಿಗ್ತಿದ್ದಿಲ್ಲ. ಅದು ಈಗ ನಾವು ಡ್ರಿಪ್ ಮಾಡಿ ಪೀಕ್ ತೆಗಿಯಾಕತ್ತಿಂದ ಕಳೆದ ಖರ್ಚುನೂ ಭಾಳ ಕಡಿಮೆ. ಆನಂತರ ಗೊಬ್ಬರ ಭಾಳ ಕಡಿಮೆ. ಯಾಕಂದ್ರೆ 1 ಎಕರೆಗೆ ಒಮ್ಮೆ ಡ್ರಿಪ್ನೊಳಗೆ ಬಿಟ್ರೆ 3 kg 4 kg ಇಷ್ಟು ಬಿಟ್ರೆ ಸಾಕು. ಅದು ಮೇಂಟೆನೆನ್ಸ್ ಕರೆಕ್ಟ್ ಆಗುತ್ತೆ. ಆನಂತರ ಕಳೆ ಜಾಳ ಭಾಳ ಅಂದ್ರೆ ಎಕರೆಗೆ ಒಂದು 5-6 ಆಳಾಗ ನಾವು ಕಳೆ ತೆಗಿಸ್ಕೊಂಡು ನಾವು ಇದು ಕಡಿಮೆ ಖರ್ಚಿನೊಳಗೆ ನಾವು ಪೀಕ್ ತೆಗಿಬೋದು. ಆನಂತರ ಡ್ರಿಪ್ನೊಳಗೆ ಬೆಳೆದಂಥ ಏನು ಈ ಸೇವಂತಿಗೆ ಆಗಲಿ ಗೋವಿನ ಜೋಳ ಆಗಲಿ ಭಾಳ ಹೆಚ್ಚಿನ ಒಂದು ಇಳುವರಿ ಕೊಟ್ಕೊಂತ ಬಂದೈತಿ. ಹೂವು ದೊಡ್ಡ ಸೈಜ್ ಆಗುತ್ತೆ, ಜಾಸ್ತಿ ನಮ್ಗೆ ಈಡೂ ಜಾಸ್ತಿ ಬರಾಕತ್ತೈತಿ. ನಾವು ಈಗ ಅದನ್ನ ಡ್ರಿಪ್ ಮಾಡೋಕ್ಕಿಂತ ನಮ್ಗೆ ಒಂದು ಸ್ವಲ್ಪ ಒಳ್ಳೆ ಲಾಭ ಅನ್ಸಾಕತ್ತೈತಿ. ಮತ್ತು ಮೊದಲು ನಾವು ಗೋವಿನ ಜೋಳನ ನೀರು ಹಾಸಿ ಮಾಡೋದ್ರಿಂದ ಎಕರೆಗೆ 15 ಕ್ವಿಂಟಲು ಹಿಂಗೆ ತೆಗಿತಿದ್ವಿ. ಈಗ ನಾವು ಡ್ರಿಪ್ ಮಾಡಿ ಗೋವಿನ ಜೋಳನ ಕಡಿಮೆ ಅಂದರೆ 25 ಕ್ವಿಂಟಲ್ ಮೇಲೆ ತೆಗಿತೀವಿ ಹೊರತು ಒಳಗಂತೂ ಆಗವಲ್ದು. ಅದಕ್ಕೆ ರೈತರು ತಾವು ಡ್ರಿಪ್ಪನ್ನ ಅಳವಡಿಸ್ಕೋಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ನಾ ಡ್ರಿಪ್ ಇರಿಗೇಷನ್ ಪ್ರಾರಂಭ ಮಾಡಿದ ಕನಿಷ್ಠ ಅಂದ್ರೆ 5-6 ವರ್ಷ ಆಯ್ತು. 1 ವರ್ಷ ಡೆಮೋ ಅಂತ ನಮ್ಮ ತೋಟದೊಳಗೆ ಮೊದಲು ನೀರಾವರಿ ಇಲಾಖೆಯವರು ಮಾಡಿದ್ರು. ಅದನ್ನು ನೋಡಿಕೊಂಡು ನಾವು ಈಗ ಕಡಿಮೆ ಅಂದ್ರೆ ನಾನು ಸ್ವಂತ 5 ವರ್ಷದಿಂದ ನಾವು ಮಾಡಕತ್ತಿ ಈಗ ನಮಗೆ ಹೆಚ್ಚಿನ ಲಾಭ ಆಗತೈತಿ. ಆದರೆ ಹೂವಿಂದ ಪ್ರಾಫಿಟ್ನೊಳಗೆ ನಾನು ಒಂದು ಟ್ಯಾಕ್ಟರ್ ತೊಗೊಂಡೀನಿ. ಆನಂತರ ಮತ್ತು ನಮ್ಮ ತೋಟದೊಳಗನ ನಾನು ಒಂದು ಒಳ್ಳೆ ಮನೆಯನ್ನು ಹಾಕಿಸ್ಕೊಂಡು ಇಲ್ಲೇ ಇರುವಂಥ ವ್ಯವಸ್ಥೆ ಮಾಡ್ಕೊಂಡೀನಿ. ಈಗ ನಮಗೆ ಡ್ರಿಪ್ ಬಂದಿದ್ದಾನ ನಮ್ಗೆ ಭಾಳ ಒಂದು ಸ್ವಲ್ಪ ಲಾಭಾಂಶ ಜಾಸ್ತಿ ಆಗತೈತಿ. ಆದರೆ ಈ ಡ್ರಿಪ್ ಹನಿ ನೀರಾವರಿಯಿಂದ ನಾವು ಏನು ಈಗ ಉಪಯೋಗ ತೊಗೊಳಕತ್ತೀವಿ ಅದರಿಂದ ನಮ್ಗೆ ಹೆಚ್ಚಿನ ಲಾಭ ಐತಿ. ಈಗ ಸೇವಂತಿಗೆ ಮೇಲೆ ಹತ್ತೋದ್ರಿಂದನ ಸೇವಂತಿಗೆ ಈಗ ಬೆಳೆಯಲ್ಲಿ ಕುಂಠಿತ ಆಗೋ ಲಕ್ಷಣ ಕಾಣಕತ್ತೇವೆ. ಅದಕ್ಕೆ ನೆಟಾಫಿಮ್ ಕಂಪ್ನಿಯವರು ಒಂದು ಹೊಸ ಬೇರೆ ತಳಿಗಳನ್ನ ನಮ್ಗೆ ಪರಿಚಯ ಮಾಡಿಕೊಡಕತ್ತಾರೆ. ಮೆಕ್ಸಿಕನ್ ಬೀನ್ಸ್ ಅಂತ, ಒಂದು ಚಾಯ್ಸ್ ಅಂತ, ಇಂಥವೆಲ್ಲ 3-4 ವೆರೈಟಿ ಪೀಕ್ ಮಾಡ್ರಿ, ಇದು ನಿಮ್ಗೆ ಲಾಭ ಐತಿ ಅಂತ ಹೇಳಿ ಭಾಳ ತಿಳಿಸಿ ಹೇಳಿದರು. ಮತ್ತು ಗೌರಿಬಿದನೂರಿಗೆ ಹೋಗಿ ಕರ್ಕೊಂಡು ಅಲ್ಲಿ ಬೆಳಿತಕ್ಕಂಥ ಬೆಳೆಗಳನ್ನ ನಮ್ಗೆ
ತೋರಿಸ್ಕೊಂಡು ಬಂದಾರ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾನು ಈ ಮೆಕ್ಸಿಕನ್ ಬೀನ್ಸ್ ಆಗಲಿ, ಚಾಯ್ಸ್ ಆಗಲಿ, ಬೇರೆ ಪೀಕ್ ಮಾಡಿ ಅದನ್ನ ಹೆಚ್ಚಿನ ಲಾಭ ತಗೋಬೇಕಂತ ನನಗೂ ಆಸೆ ಆಗೈತಿ. ಮುಂದಿನ ಸೀಸನ್ ಒಳಗೆ ನಾನು ಈ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೆ ಇಷ್ಟಪಡ್ತೀನಿ. ಆನಂತರ ಇಷ್ಟೆಲ್ಲ ರೈತರಿಗೆ ನಮ್ಗೆ ನೆಟಾಫಿಮ್ ಕರ್ನಾಟಕ ನೀರಾವರಿ ಇಲಾಖೆಯಿಂದ ಅಥವಾ ಈ ನೆಟಾಫಿಮ್ ಕಂಪ್ನಿಯವ್ರು ಏನ ನಮ್ಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾರ, ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರ ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲ ಆಫೀಸರ್ಸ್ ಇರ್ಬೋದು, ನೆಟಾಫಿಮ್ ಕಂಪ್ನಿಯವ್ರು ಇರ್ಬೋದು, ಈ ರೈತರಿಗೆ ಸಹಾಯ ಮಾಡೋದ್ರೊಂದಿಗೆ ನಮ್ಗೆ ತಿಳಿ ಹೇಳಿಸಿ ಇಂಥ ಪೀಕ್ ಮಾಡ್ರಿ, ಇಷ್ಟು ಲಾಭ ಬರ್ತಾ ಅಂತ ಹೇಳಿ ತಿಳಿಸಿದ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಿ ನಾನು ಮಾತು